ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷವು ತನ್ನ ಪ್ರಚಾರ ಚಟುವಟಿಕೆಗಳನ್ನು ವೇಗಗೊಳಿಸಿದೆ. ನವನಗರದಲ್ಲಿ ಇರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಮಹಿಳಾ ನಾಯಕರ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರ ಸಭೆ ನಡೆದಿದೆ. ಕೆಪಿಸಿಸಿ ಮಹಿಳಾ ಉಪಾಧ್ಯಕ್ಷೆ ರಕ್ಷಿತಾ ಈಟಿ ಹಾಗೂ ಕೆಪಿಸಿಸಿ ರಾಜ್ಯ ಮಹಿಳಾ ಸದಸ್ಯೆ ವೀಣಾ ವಿಜಯನಂದ ಕಾಶ್ಯಪ್ಪನವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಮಹಿಳಾ ಮತದಾರರನ್ನ ಗುರಿಯಾಗಿಸಿಕೊಂಡು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಭೆಯಲ್ಲಿ ಮಾತನಾಡಿದ ನಾಯಕಿಯರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಜನಪರ ಯೋಜನೆಗಳನ್ನು ವಿವರಿಸಿ ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ವಿಶೇಷ ಆದ್ಯತೆ ಕೊಡ್ತಾ ಇದೆ ಅಂತ ತಿಳಿಸಿದ್ರು. ಬಾಗಲಕೋಟೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡುವಂತೆ ಮನವಿ ಮಾಡಿದ್ರು. ಮಹಿಳೆಯರು ಕೂಡ ಗ್ಯಾರಂಟಿ ಯೋಜನೆಗಳಿಂದ ಬಹಳ ಖುಷಿಯಾಗಿದ್ದಾರೆ. ಇವತ್ತು ಸಂಪೂರ್ಣವಾದಂತ ಮಹಿಳಾ ಮತದಾರರ ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ. ಎಲ್ಲಾದ್ರೂ ಕೂಡ ವಿಶೇಷವಾಗಿ ನಾವು ಬರುವಂತ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು. ಇನ್ನೊಂದು, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದೇನೋ ಅಧಿವೇಶನದಲ್ಲಿ ಸರ್ ವಿಜಯನಂದ ಕಾಶ್ಯಪ್ಪನವರ ಬಗ್ಗೆ ಒಂದೇನೋ ಪ್ರಚಾರದಲ್ಲಿ IPL ಬಗ್ಗೆ ಹೇಳಿದ್ರು. ತಮ್ಮ ಪ್ರತಿಕ್ರಿಯೆ ಏನು? ನೋಡ್ರಿ, ಇದು ಅವ್ರದ್ದು ವೈಯಕ್ತಿಕ ಒಂದು ಹೇಳಿಕೆಗಳು. ನಾನು ಒಂದು ಮಾತನ್ನ ಯತ್ನಾಳ್ ಅವ್ರಿಗೆ ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ. ಅವರಲ್ಲಿ ಇರುವಂತ ಇದನ್ನ ಹೆಂಡತಿ ಮಕ್ಳ ಮೇಲೆ ತರಬೇಡ್ರಿ ಅಂತ. ಮಾತಿಗೂ ಹೆಂಡತಿ ಮಕ್ಳನ್ನ ಹೇಳ್ತಿರ್ತಾರೆ. ಯಾರು ಕೂಡ ಕುಟುಂಬದ ವಿಷಯಕ್ಕೆ ಬರಬಾರ್ದು. ಅವರ ವೈಯಕ್ತಿಕ ಏನಿದೆ ಅವ್ರ ಹೇಳಿಕೆಗಳನ್ನ ಪ್ರತಿ ಹೇಳಿಕೆಗಳನ್ನ ಕೊಡ್ಬೇಕು. ಜೊತೆಗೆ ಇದು ವಿಜಯಾನಂದ ಕಾಶ್ಯಪ್ನವರ ಚುನಾವಣೆ ಅಲ್ಲ, HY ಉಮೇಶ್ ಮೇಟಿ ಅವರ ಚುನಾವಣೆ. ಇವತ್ತು ಏನಿದ್ರು ಕೂಡ ಸ್ಪರ್ಧಾಳಿಗಳಿಗೆ ಹಾಗೂ ಪಕ್ಷದ ವಿರುದ್ಧ ಮಾತಾಡ್ಬೇಕು ಹೊರತು ಹುನಗುಂದ ಶಾಸಕರ ಬಗ್ಗೆ ಅಲ್ಲ. ಇದು ನಡೀತಾ ಇರೋದು ಬಾಗಲಕೋಟೆ ತಾಲೂಕಿನಲ್ಲಿ ಬಾಗಲಕೋಟೆನ ಚುನಾವಣೆ ಉಪಚುನಾವಣೆ ಅಂತ ಹೇಳಿ ಈಗ ತಮ್ಮ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರ? ಖಂಡಿತವಾಗ್ಲೂ ನಮ್ಮ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ. ಅತಿ ಲೀಡಿಂದ ನಾವು ಬರ್ತೀವಿ. ಥ್ಯಾಂಕ್ ಯು. ಸೋಲಿನ ಒಂದು ಅಂಕಿ ಸಿಕ್ಕಿದೆ. ಹೀಗಾಗಿ ಅವರು ಒಂದು ಭೇದ ವಾತಾವರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ತಾವೇನು ಹೇಳ್ತೀವಿ? ಭಯದ ವಾತಾವರಣ ಏನಿಲ್ಲ ಇಲ್ಲಿ. ಯಾಕಂದ್ರೆ ಇವತ್ತು ನೀವು ನೋಡ್ಬೋದು, ನಾವು ಎದ್ದ ತಕ್ಷಣ ಮನೆಗಿನ ಹೆಣ್ಮಕ್ಳು ನೋಡ್ತೀವಿ. ಮನೆಗೆ ಹೆಣ್ಮಗಳು ಎದ್ದ ತಕ್ಷಣ ಬಾಗ್ಲಾಗಿ ತೆಗೆದು ಕಸ ಹೊಡೆದು ರಂಗೋಲಿ ಹಾಕಿ ಚಾ ಮಾಡಿಕೊಂಡು ನಾಷ್ಟ ರೆಡಿ ಮಾಡಿದ ತಕ್ಷಣ ಅಲ್ಲಿಂದ ಒಂದು ಹೆಣ್ಮಗಳದು ಜೀವನ ಸ್ಟಾರ್ಟ್. ಇವತ್ತು ನಮ್ಮ ಪಕ್ಷ ಯಾವಾಗಲೂ ಕೂಡ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದೈತಿ, ಮುಂದೂ ಸಪೋರ್ಟ್ ಮಾಡ್ತೈತಿ. ಇವತ್ತು ಸುಮಾರು ಯೋಜನೆಗಳಿದಾವೆ. 2,000 ರೂಪಾಯಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಬಸ್ ಫ್ರೀ ಆಗಿರ್ಬೋದು, ಸುಮಾರು ಯೋಜನೆಗಳು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಾರ. ಯಾಕೆ ಕೊಟ್ಟಾರ ಅಂದ್ರೆ ಇವತ್ತು ನಾವು ಮನ್ಯಾಗ ರೊಕ್ಕ ಬರ್ಬೇಕಂದ್ರ ಗಂಡು ಪೂಜೆ ಮಾಡಲ್ಲ, ಹೆಣ್ಣು ಪೂಜೆನೇ ಮಾಡ್ತೀವಿ. ಇವತ್ತು ಲಕ್ಷ್ಮೀ ಪೂಜೆ ಮಾಡಿದಲ್ಲೇ ಮನ್ಯಾಗ ಲಕ್ಷ್ಮಿ ಬರ್ತಾಳ. ಸೊ ಆ ಒಂದು ದೃಷ್ಟಿಯಿಂದ ಯಾವಾಗಲೂ ಕಾಂಗ್ರೆಸ್ಸು ಒಂದು ದೇವಿನ ಆರಾಧನೆ ಮಾಡ್ಕೊಂಡ್ ಬಂದಿದೆ, ಒಂದು ಶಕ್ತಿನ ಆರಾಧನೆ ಮಾಡ್ಕೊಂಡ್ ಬಂದಿದೆ. ಆ ಶಕ್ತಿ ಇವತ್ತು ಬಾಗಲಕೋಟೆಯಲ್ಲಿ ತೋರಿಸ್ತೀವಿ. ನಮ್ಮ ಕಾಂಗ್ರೆಸ್ ಗೆಲ್ಲುತ್ತಂತ ನನ್ನ ಭರವಸೆ. ಈಗ ಕ್ಯಾನ್ವಾಸ್ ಹೋಗಿರ್ತೀವಿ, ಮಹಿಳೆಯರಾಗಿರ್ಬೋದು, ಯಾವ ತರ ರೆಸ್ಪಾನ್ಸ್? ತುಂಬಾ ಚೆನ್ನಾಗೈತೆ. ಯಾಕಂದ್ರೆ ನೋಡ್ರಿ, ಇವತ್ತು ನಾನೇ ಒಂದು ಹೆಣ್ಣದೀನಿ. ಇವತ್ತು ನನಗೆ ಒಂದೇನೋ ತಗೋಬೇಕಾಗೈತಿ, ಏನೋ ಒಂದು ನೋಡೇ ನಾನು ಒಂದು ಹೆಣ್ಮಕ್ಳಿಗೆ ಸಹಜಿಗೆ ಸಣ್ಣವ್ರಿದ್ದಾಗ ಅಪ್ಪನ ಕೇಳಬೇಕು, ಲಗ್ನ ಆದ್ಮೇಲೆ ಗಂಡನ್ ಕೇಳಬೇಕು, ವಯಸ್ಸಾಗಿನ ಮಕ್ಕಳನ್ನ ಕೇಳಬೇಕು. ಸೊ ಇದು ಮೊದಲಿಂದ ಬರಾಕತ್ತೈತೆ ಅದ್ರ ರೂಢಿ. ಬಟ್ ಇವತ್ತು ನಮ್ಮ ಪಕ್ಷ ಸ್ವತಂತ್ರವಾಗಿ ಇರ್ಲಿ, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಲಿ, ಅವ್ರಿಗೆ ಏನ್ ಬೇಕು ಅದನ್ನ ತಗೊಳ್ಳಿ, ಲೈಕ್ ಸ್ವತಂತ್ರವಾಗಿ ಇರ್ಲಿ ಅಂತ ಹೆಣ್ಮಕ್ಳಿಗೂ ಒಂದು ಅವಕಾಶ ಮಾಡ್ಕೊಟ್ಟೈತಿ. ಅವ್ರಿಗೂ ಯೋಜನೆಗಳು ತಂದ್ಕೊಟ್ಟೇವಿ. 2,000 ರೂಪಾಯಿ ಎಷ್ಟೊಂದು ಜನ ಅನುಕೂಲ ಆಗೈತಿ ಇವತ್ತು. ಆ ಒಂದು ದೃಷ್ಟಿಯಿಂದ ಹೆಣ್ಮಕ್ಳು 100% ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ. ಈಗ ನೀವು ನೋಡಿದ್ರಿ, ಮೊನ್ನೆ ಮೋದಿ ಅವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅವಾಗಿಂದ ಹೇಳ್ಕೊಂಡು ಬರ್ತಾರೆ. ಹೆಣ್ಮಕ್ಳಿಗೆ ಅಷ್ಟೊಂದು ಎಲ್ಲ ಯೋಜನೆಗಳು ಮಾಡೇವಿ, ನಾವು ಲೋನ್ಸ್ ತಗೊಂಡ್ಬಂದೇವಿ. ಇನ್ನ ತನ ಗ್ರಾಮೀಣ ತನ ಅಲ್ಲ, ತಾಲೂಕ್ ತನೂ ಲೋನ್ಸ್ ಬಂದಿಲ್ಲ ಸರ್ ಇವತ್ತಿಗೂ. ಏನು ಆ ಯೋಜನೆಗಳನ್ನೇ ಹೆಣ್ಮಕ್ಳು ನೋಡಿಲ್ಲ. ಆದ್ರೆ ಇವತ್ತು ಮನ್ಯಾಗ ಕುಂತಿದ್ದ ಸಾಮಾನ್ಯ ಹೆಣ್ಮಗಳಿಗೂ ಕೂಡ ಅಕೌಂಟ್ ಅಲ್ಲಿ 2,000 ರೂಪಾಯಿ ಬಂದು ಬೀಳುತ್ತೆ. ಇವತ್ತು ಆರಾಮಾಗಿ ಆ ಹೆಣ್ಣು ಸ್ವಾತಂತ್ರ್ಯವಾಗಿ ಏನಾದ್ರೂ ತಗೋಬಹುದು. ಆ ಒಂದು ದೃಷ್ಟಿಯಿಂದ ಹೆಣ್ಮಕ್ಳು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ನನ್ನ ಭರವಸೆ ಇದೆ. ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಯಾವ ಸರ್ಕಾರದ ಸಾಧನೆ ಶೂನ್ಯ ಅಂತೇಳಿ ಆರೋಪ ಕೇಳಿ ಬರ್ತಾ ಇದೆ. ಸರ್, ಅದೇನೋ ಅಂತಾರಲ್ಲ, ಕಾಮನಿಗೆ ಎಲ್ಲಾನು ಹಳದಿ ಅಂತ. ಸೊ ಅವ್ರು ಏನು ಸಾಧನೆ ಮಾಡಿಲ್ಲ, ಆಯ್ತಾ? ಸೊ ಅವ್ರಿಗೆಲ್ಲಾನು ಹಳದಿನ ಕಾಣತೈತಿ. ಸೊ ನಾವು ಎಲ್ಲ ಕೆಲಸ ಮಾಡಿನೂ ಜನರು ಬಾಯಾಗ ಅದೇವೆ, ಅದು ಕಾಣ್ತಿಲ್ಲ ಅವ್ರಿಗೆ, ಬರೇ ಹಳದಿನ ಕಾಣತೈತಿ. ಬಿಕಾಸ್ ಅವ್ರು ಏನು ಮಾಡೇ ಇಲ್ಲ.
ಸಾವಿರಾರು ಯೋಜನೆಗಳು ಹೇಳಿದ್ರು, ಒಂದರೆ ಬಂದಾವೇನ್ರಿ? ಹುಡುಗರಿಗೆ ನೌಕರಿ ಕೊಡ್ತೇನಂದ್ರು ಕೊಡ್ಲಿಲ್ಲ, ಬಜಿ ಮಾರಲ್ಲ. ತಂದೆ ತಾಯಿ ಕಲ್ಸೋದೇನು ಬಜಿ ಮಾರಕ ಮಕ್ಕಳನ್ನ? ನೌಕರಿ ಮಾಡ್ಲಿ, ನಮ್ಮ ಮಕ್ಕಳು ದುಡಿಲಿ, ಚಲೋ ಒಂದು ಪೊಸಿಷನ್ಗೆ ಇರ್ಲಿ ಅನ್ನೋದೊಂದು ಒಂದು ಯೋಚನೆ ಬರಲಿಲ್ಲ ರೀ ಅವ್ರಿಗೆ. ಮತ್ತು ಈಗ ತಾವು ಹೇಳಿದ ಹಾಗೆ ಸಾಕಷ್ಟು ಜನ ವಿದ್ಯಾವಂತ ಯುವಕರು, ಎಷ್ಟೋ ಜನ ಧಾರವಾಡದಲ್ಲಿ ಮನೆ 2-3 ಬಾರಿ ಏನೋ ಧರಣಿ, ದೊಡ್ಡ ಪ್ರಮಾಣ ಧರಣಿ ಮಾಡಿದ್ರು. ಈಗ ಸಾಕಷ್ಟು ಇಲಾಖೆ ಒಳಗೆ ಸೀಟ್, ಸರ್ಕಾರಿ ಇಲಾಖೆ ಒಳಗೆ ಸೀಟ್ ಖಾಲಿ ಇದ್ದವು, ಇನ್ನೂ ಅವರು ಭರ್ತಿ ಆಗಿಲ್ಲ. ತಾವಿನ ಸರ್ ಮಾಡಕತ್ತಾರ ಎಲ್ಲನೂ. ಈಗ ಮೊನ್ನೆ ಬಜೆಟ್ನು ಮಾಡಿದ್ರು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ ಬಜೆಟು ಆಯಿತು. ಸೊ ಆ ದೃಷ್ಟಿಯಿಂದ ಈಗ ಬರುವಂಥ ದಿವಸ ಈ ಬೈ ಇಲೆಕ್ಷನ್ ಆದಮೇಲೆ ಕುರಿತು ಚರ್ಚೆ ಮಾಡಿ ಡೆಫಿನೆಟಾಗಿ ಸೀನಿಯರ್ಸ್ ಮಾಡ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಮತ್ತಿನ್ನೊಂದು, ಈಗ ಅಕಾಲಿಕ ನೀತಿಯವರು ಅಕಾಲಿಕ ಮರಣ ಅನಿವಾರ್ಯವಾಗಿ ಉಪಚುನಾವಣೆ ಮಾಡಬೇಕಾಗಿತ್ತು. ಏನೋ ತಾವು ಕೂಡ ಸಾಕಷ್ಟು ಪಕ್ಷಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ರಿ, ಸಾಕಷ್ಟು ತಮ್ಮ ಅಭಿಮಾನಿಗಳು ಕೂಡ ಅದಾರ. ಎಲ್ಲೇ ಒಂದು ಕಡೆ ತಮ್ಮಲ್ಲಿ ಏನೋ ಒಂದು ಅಸಮಾಧಾನ ಇದೆ, ತಾವು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅಂತ ಹೇಳಿ ಕೇಳ್ಕೊಂಡಿದ್ದು, ಅಸಮಾಧಾನ ಇದೆ. ಚುನಾವಣೆ ಒಳಗೆ ಯಾವ ಥರ ತಾವು ವರ್ಕ್ ಮಾಡ್ತಾ ಇದ್ರು? ಭೇಟಿ ಅವರು, ನಾನು ಅವ್ರ ಮನೇಲಿ ಹುಟ್ಟಿರಕ್ಕಿಲ್ಲ, ಆದ್ರೆ ಅವ್ರ ಮಗಳ ಥರನೇ ನಾನು ಯಾವಾಗಲೂ ಜೊತೆಯಾಗೇ ಇರ್ತಿದ್ದೆ. ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಆದ್ರೆ ಅವ್ರ ಜೊತೆನೇ ಇರ್ತಿದ್ದೆ. ನನಗೆ ಅವರೊಂದು ಮಿಸ್ ಮಾಡ್ಕೊಳತ್ತೀನಿ ಅಂದ್ರೆ ನಿಜವಾಗ್ಲೂ ಒಂಥರ ಬೇಜಾರಾಗತೈತಿ. ಇಲ್ಲ, ನಾನು ಆಸ್ಪರೆಂಟ್ ಇದ್ದೆ. ಅವರು ಲಾಸ್ಟ್ ಟೈಮ್ MLA ಇಲೆಕ್ಷನ್ ನಿಂದಿರ್ಬೇಕಾದ್ರೂ ನಾನು ಆಸ್ಪರೆಂಟ್ ಇದ್ದೆ. ಅದು ಅವ್ರಿಗೆ ಕೇಳೇನೆ ನಾನು ಅರ್ಜಿ ಹಾಕಿದ್ದೆ, ಅಪ್ಪ ನಾನು ನಿಂದ್ರಾಕತ್ತೇನೆ, ನನಗೂ ಅವಕಾಶ ಮಾಡ್ಕೊಡ್ರಿ, ನಿಂದ್ರುವ ನೀನು, ನನಗಿಲ್ಲ ನಿನಗೆ, ಇಬ್ರು ಒಂದೇ ಅಲ್ಲ ನಾವು ಅಂತ ಹೇಳಿ ಅಂದಿದ್ರು. ಬಟ್ ಇವತ್ತಿಗೂ ನಾನು ಆಸ್ಪರೆಂಟೆ, ಮುಂದೂ ನಾನು ಆಸ್ಪರೆಂಟೆ. ಯಾಕಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಕಾಜಿನ ಮನೆ, ಅದಕ್ಕೆ ಕಲ್ಲು ಹೋಗಿದ್ರೆ ನಮ್ಗೆ ನುಕ್ಸಾನಲ್ಲ. ನನ್ನ ಮನೆ ಅದು, ನನ್ನ ಆಸ್ತಿ ಅದು, ನಾ ಕಲ್ಲು ಹೋಗ್ಯಲ್ಲ. ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ನನಗೊಂದು ಈ ಸ್ಥಾನಮಾನ ಒಂದು ಕೊಟ್ಟೈತಂದ್ಮೇಲೆ ನಾನು ಅದಕ್ಕೆ ಮರ್ಯಾದೆ ಕೊಡ್ತೀನಿ. ಮುಂದೆ ನನ್ಗೆ ಲೀಡರ್ಸ್ ಒಂದು ಡೆಫಿನೆಟ್ ಆಗಿ ಒಂದು ಒಳ್ಳೇದು ಏನೋ ಒಂದು ಕೊಡ್ತಾರನ್ನೋ ನನ್ನ ಭರವಸೆ ಐತಿ. ನಾನು ಅಲ್ಲಿವರೆಗೂ ಹೋರಾಡ್ತೀನಿ. ಚುನಾವಣೆ ಒಳಗೆ ತಮ್ಮ ಅಭ್ಯರ್ಥಿ ಉಮೇಶ್ ರೆಡ್ಡಿ ಅವರು ಗೆಲ್ತಾರಂತೆ ತಮ್ಮ ಭರವಸೆ 100%. ಯಾಕಂದ್ರೆ ಇವತ್ತು ಉಮೇಶ್ ಅವರು ಮೇಟಿ ಅವ್ರ ಮಗನೇ. ಸೊ ಮೇಟಿ ಸಾಹೇಬ್ರು ಎಂಥ ಮೃದು ಸ್ವಭಾವ ಅಂದ್ರೆ ಅವ್ರಿಗೆ ಯಾರೇ ಏನೋ ಕೆಟ್ಟದ್ದು ಮಾಡ್ತೀವಿ, ಹೋಗ್ಲಿ ಬಿಡವ ಮುಂದೆ ನೋಡೋನು ಅನ್ನೋರು. ಸೊ ಅದೇ ದೃಷ್ಟಿಯಿಂದ ಮಕ್ಕಳು ಕೂಡ ಹಂಗೆ ಇದ್ದಾರೆ. ಸೊ ಡೆಫಿನೆಟ್ ಆಗಿ ಕಾಂಗ್ರೆಸ್ ಬರುತ್ತೆ ಇಲ್ಲಿ, ಬಿಕಾಸ್ ಎಲ್ಲರೂ ಬೇರೆ ಬೇರೆ ಲೈಕ್ ಎಲ್ಲ ಸ್ಟೇಟ್ನಿಂದ, ಲೈಕ್ ಎಲ್ಲ ಡಿಸ್ಟ್ರಿಕ್ಟಿಂದ ಜನ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಕ್ಷದ ಪರ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಉಪಚುನಾವಣೆಯ ಹಿನ್ನೆಲೆ ಈ ಸಭೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಿದಂತಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.